ಮಾಡ್ಬೋದು ಅನ್ನುವಂಥ ಒಂದು ರಫ್ ಎಸ್ಟಿಮೇಷನ್. ಇದನ್ನು ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿಯವರು 16,000 ಕೋಟಿ ಖರ್ಚು ಮಾಡ್ತಾವ್ರೆ ರಾಜ್ಯದ ಜನತೆಯ ದುಡ್ಡು ಅಂತಾರೆ. 16,000 ಕೋಟಿಯಲ್ಲಿ 16 ಕೋಟಿಯಲ್ಲಿ 16 ಪಕ್ಕದಲ್ಲಿ 1 0 ಹಾಕಿದ್ರು ಪರವಾಗಿಲ್ಲ, ಒಪ್ಕೊಬೋದು. 16 ಪಕ್ಕದಲ್ಲಿ ನೀವು 3 0 ಹಾಕ್ಕೊಂಬಿಟ್ಟು ನಿಮಗೆ ನೀವೇ ಹೇಳ್ಕೊಂಡು ಕೂತ್ಕೊಂಡ್ರೆ 16,000 ಕೋಟಿ ಯಾಕ್ರಿ ಖರ್ಚು ಮಾಡ್ತಾ ಇದ್ದೀವಿ, ಎಲ್ಲಿ ಖರ್ಚು ಮಾಡ್ತಾ ಇದ್ದೀವಿ? ಬಿ ಜೆ ಪಿಯವರು ಒಬ್ಬೊಬ್ಬನು ಸ್ಟೇಟ್ಮೆಂಟ್ ಕೊಡ್ತಾನೆ. ಒಬ್ಬ 250 ಕೋಟಿ ಅಂತಾನೆ, ಇನ್ನೊಬ್ಬ ವರ್ಷಕ್ಕೆ 16 ಕೋಟಿ ಅಂತ ಹೇಳೋರು, ಅಲ್ಲ ಇನ್ನೊಬ್ಬ 160 ಕೋಟಿ ಅಂತಾನೆ, 250 ಕೋಟಿ ಅಂತ, ಇನ್ನೊಬ್ಬ 200 ಕೋಟಿ ಅಂತಾನೆ. ಅವರೇ ಏನೇನೋ ಹೇಳ್ಕೊಂಡು ತಿರುಗಾಡೋದು, ಊರು ಹೇಳ್ಕೊಂಡು ತಿರುಗಾಡೋ ಅಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬರೀ 16 ಕೋಟಿ ಅಷ್ಟೇ 4 ವರ್ಷಕ್ಕೆ ಟೋಟಲ್ ಎಕ್ಸ್ಪೆಂಡಿಚರ್. ಅದನ್ನು ಹೇಳೋ ಅವಶ್ಯಕತೆ ಇರಲ್ಲ. ಬಟ್ CM ಅವರು ಹೇಳಿದ್ರು ಇಷ್ಟು ಖರ್ಚಾಗುತ್ತೆ, ನಾವು ಕೊಡ್ತೀವಿ, ಅನುಷ್ಠಾನ ಆಗುವಂಥದ್ದು ಅಷ್ಟೇ ನಮಗೆ ಬೇಕಾಗಿರುವಂಥದ್ದು ಒಂದು ವ್ಯವಸ್ಥೆ ಅಂತ ಹೇಳಿದ್ದಾರೆ ಅಷ್ಟೇ. ಅದಕ್ಕೇನು ಲಬೋ ಅಂತ ಬಾಯಿ ಬಡ್ಕೊಂತಾರೆ. ಎಲ್ಲ ಸಣ್ಣ ಸಣ್ಣ ವಿಚಾರಗಳನ್ನು ಕೈಗೆತ್ಕೊಂಡು ದಿಕ್ಕು ತಪ್ಪಿಸಿ ಸರ್ಕಾರದ ವಿರುದ್ಧ ಒಂದು ರೀತಿಯಲ್ಲಿ ಕೆಟ್ಟ ಸಂದೇಶ ಬರಬೇಕು, ಕೆಟ್ಟ ಅಭಿಪ್ರಾಯ ಬರಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ ಬಿ ಜೆ ಪಿಯವ್ರದ್ದಾಗಿರೋದ್ರಿಂದ ಡೈಲಿ ಅಶೋಕ್ ಅವರು ಮತ್ತು ಪಾಪ ವಿಜಯೇಂದ್ರ ಅವರು ನೆರಳಲ್ಲಿ ಇದರಲ್ಲಿ ರೋಡಲ್ಲಿ ಉರುಳು ಸೇವೆ ಮಾಡ್ತಾವ್ರೆ, ಉರುಳು ಹಾಡ್ತಾವ್ರೆ, ಲಬೋ ಅಂತ ಉರುಳು ಆಡ್ತಾವ್ರೆ. ಯಾವುದ್ರಲ್ಲಾದರೂ 1% ಸತ್ಯ ಇದ್ದರೆ ಅದು ಒಪ್ಕೊಳ್ಳುವಂಥ ಕೆಲಸ ಜನಗಳು ಮಾಡ್ತಾರೆ. ಜನಗಳು ನಂಬುವಂಥ ಪರಿಸ್ಥಿತಿ ಇಲ್ಲ ಇವತ್ತು. ಆ ವಿಚಾರಕ್ಕೆ ಒಂದು ಡಿಬೇಟ್ಗಳು, ಇನ್ನೇನೋ ಒಂದು ಡಿಬೇಟು. ಇದು ಡೈಲಿ ಸರ್ಕಾರದ ವಿರುದ್ಧ ಮಾಡ್ತಾ ಇರುವಂಥ ಒಂದು ವ್ಯವಸ್ಥೆ. ನಿಮ್ಮ ಯೋಗ್ಯತೆಗೆ ಹೌದು ನಾವು ಹೇಳ್ತೀವಿ, ಯೋಗ್ಯತೆ ಅನುಸಾರ ದಮ್ಮು ತಾಕತ್ತು ಅದ್ರ ಬಗ್ಗೆ ಎಲ್ಲ ಮಾತಾಡ್ತಿರಲ್ಲ, ಪದಗಳನ್ನ ಉಪಯೋಗಿಸ್ತಿರಲ್ಲ. ನಾವು ಕೇಳ್ತೀವಿ, ನಿಮ್ಮ ಯೋಗ್ಯತೆ ಇದ್ದರೆ ದಯಮಾಡಿ BJP JDS ಅವರು ಇಬ್ಬರು ಹೋಗಿ ಕೇಂದ್ರದಲ್ಲಿ ಕೂತು ನರೇಂದ್ರ ಮೋದಿಯವರ ಹತ್ರ ಕೂತು ಬರಗಾಲಕ್ಕೆ ಏನು ಈಗಾಗಲೇ 35,000 ಕೋಟಿ ಎಸ್ಟಿಮೇಟ್ ಮಾಡಿ ನಿಮ್ಮ ಟೀಮಿಗೆ ಕಳಿಸಿರುವಂಥದ್ರಲ್ಲಿ 35,000 ಕೋಟಿ ಬೇಡ, 3,000 ಕೋಟಿ ಆದರೂ ಕೊಡಿಸುವಂಥ ಕೆಲಸವನ್ನು ಮಾಡಿ ಸ್ವಾಮಿ. ಅದ್ರ ಬಗ್ಗೆ ಎಲ್ಲಾದರೂ ಮಾತಾಡಿದ್ದೀರಾ? ಡ್ಯಾಮ್ ಕನ್ಸ್ಟ್ರಕ್ಷನ್, ಮೇಕೆದಾಟು ಇರ್ಬೋದು, ಆಲ್ಮಟ್ಟಿ ಡ್ಯಾಮ್ ಎತ್ತರ ಇರ್ಬೋದು, ಅಪ್ಪರ್ ಕೃಷ್ಣಾ ಪ್ರಾಜೆಕ್ಟ್ ಇರ್ಬೋದು, ಮಹದಾಯಿಕ ನೀರಿನ ಸಮಸ್ಯೆ ಇರೋ ವಿಚಾರದಲ್ಲಿರ್ಬೋದು, ಯಾವುದ್ರ ಬಗ್ಗೆನೂ ಮಾತಾಡಲ್ವಲ್ಲ ಸ್ವಾಮಿ ನೀವು. ದಿನ ಬೆಳಗ್ಗೆ ಎದ್ದರೆ ಮಾತೆತ್ತರಿ ಯಾವುದೋ ತಗೋತೀರಿ, ಹಿಂದೂ ಮುಸ್ಲಿಂ ವಿಚಾರದಲ್ಲಿ ತಗೋತೀರಿ, ಇನ್ನೇನೋ ಹೇಳ್ತೀರಿ, ಇನ್ನೇನೋ ಮಾಡ್ತೀರಿ. ಯಾಕೆ ಅನ್ನೋದು ಅರ್ಥ ಆಗ್ತದೆ, ಜನಗಳು ಅರ್ಥ ಮಾಡ್ಕೋಬೇಕು. ಸೊ ನಾವು 5 ಗ್ಯಾರಂಟಿಗಳು ಇಲ್ಲಿವರೆಗೆ ಅಷ್ಟೇ ನಾವು ಮಾತಾಡ್ತೀವಿ, ಇನ್ನೇನು ಮಾತಾಡಲ್ಲ. ಅವ್ರು ಏನನ್ನ ಮಾತಾಡ್ಕೊಳ್ಳಿ. ಅನ್ನಭಾಗ್ಯದಿಂದ ಇಲ್ಲಿವರೆಗೆ 3.6 ಕೋಟಿ ಜನರಿಗೆ ಅನುಕೂಲ ಆಗಿದೆ. ಯುವ ನಿಧಿಯಿಂದ 5.9 ಲಕ್ಷ ಜನರಿಗೆ 3,000 ರೂಪಾಯಿ ಥರ. ಈ ವರ್ಷ 70,000 ಜನಕ್ಕೆ ಈಗ ನೆನ್ನೆ ಒಂದೇ ದಿವಸ 70,000 ಜನಕ್ಕೆ ದುಡ್ಡು ಹೋಗಿದೆ. 70,000 ನೋಂದಾವಣೆ ಆಗ್ತಿದ್ದಂಗೆ ನಾವು ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಶಕ್ತಿ ಯೋಜನೆ ಅಡಿನಲ್ಲಿ ಸುಮಾರು 130 ಕೋಟಿ ಪ್ರಯಾಣಿಕರು ಇಲ್ಲಿವರೆಗೆ ಪ್ರಯಾಣ ಮಾಡಿರುವಂಥದ್ದು. 130 ಕೋಟಿ. ಕೆಲವರು BJPಯವರು ಸ್ಟ್ಯಾಟಿಸ್ಟಿಕ್ಸು ಮ್ಯಾಥಮೆಟಿಕ್ಸು ಅರ್ಥ ಆಗಲ್ವೇನೋ, 130 ಕೋಟಿ ಅದೇ ಹಂಗ್ರಿ, ದೇಶದ ಜನಸಂಖ್ಯೆನೇ 130 ಕೋಟಿ, ರಾಜ್ಯದ ಜನಸಂಖ್ಯೆ ಬರೀ 6 ಕೋಟಿ. 130 ಕೋಟಿಯಿಂದ ಎಲ್ಲಿಂದ ಬಂತದೆ? ಅದೇ 130 ಕೋಟಿ ಜನರು ಹೋಗಿ ಪ್ರಯಾಣ ಮಾಡಿರುವಂಥದ್ದಲ್ಲ, 130 ಕೋಟಿ ಪ್ರಯಾಣಿಕರು. ಅಂದರೆ ಒಬ್ಬೊಬ್ಬರು 20 ಸರಿ ಮಾಡಿರ್ಬೋದು, ಡೈಲಿ ಮಾಡ್ತಾ ಇರ್ಬೋದು, 50 ಸರಿ ಮಾಡ್ಬೋದು, 100 ಸರಿ ಮಾಡಿರ್ಬೋದು. ಆ ಥರ ಪ್ರಯಾಣ ಮಾಡಿರುವಂಥದ್ದು ಜನಸಂಖ್ಯೆ 130 ಕೋಟಿ. ಡೈಲಿ 60 ಲಕ್ಷ ಜನಗಳು ಇದರ ಉಪಯೋಗವನ್ನು ಪಡ್ಕೋತಾ ಇದ್ದಾರೆ. ಗೃಹಲಕ್ಷ್ಮಿ 2,000 ರೂಪಾಯಿ ಥರ ಸುಮಾರು 1.65 ಕೋಟಿ ಜನಸಂಖ್ಯೆಗೆ ಅನುಕೂಲ ಆಗಿದೆ. ಅದೇ ರೀತಿ ಗೃಹ ಜ್ಯೋತಿ 1.7 ಕೋಟಿ ಜನಸಂಖ್ಯೆಗೆ ಮನೆಗಳಿಗೆ 2,000 ರೂಪಾಯಿ ಕೊಡುವಂಥ ಕೆಲಸ ಆಗಿದೆ. ಗೃಹಲಕ್ಷ್ಮಿ, ಗೃಹ ಜ್ಯೋತಿ ಎರಡೂ. ಇವೆಲ್ಲ ಕಣ್ಣಿಗೆ ಕಾಣ್ತಾ ಇಲ್ವಾ? ಇವೆಲ್ಲ ರೀಚ್ ಆಗ್ತಾ ಇಲ್ವ ಜನಗಳಿಗೆ? ಏನು ಬೊಬ್ಬೆ ಹೊಡೆದ್ಬಿಟ್ರಿ ಬಿಗಿನಿಂಗಲ್ಲಿ. ಎಲ್ಲರೇ ಗ್ಯಾರಂಟಿ 15 ದಿವಸಕ್ಕೆ ಶುರು ಮಾಡ್ಕೊಂಡ್ರ, ಗ್ಯಾರಂಟಿ ಕೊಟ್ರಿ, ಜನಗಳ ಹತ್ರ ಓಟ್ ಹಾಕ್ಸ್ಕೊಂಬಿಟ್ರಿ, 336 ಸೆಟ್ ಗೆದ್ಬಿಟ್ರಿ, ಎಲ್ಲಿ ಅನುಷ್ಠಾನ ಮಾಡ್ತಾ ಇಲ್ಲ ಅಂತ ಏನು ಎದೆ ಮೇಲೆ ನಿಂತ್ಕೊಂಡ್ರ? ನಮ್ಗೆ ಒಳ್ಳೆಯದೇ ಆಯಿತು. BJPಯವ್ರಿಗೆ ನಾವು ಇದನ್ನು ಅಭಿನಂದನೆಗಳು ಹೇಳ್ತೀವಿ. ನಿಮ್ಮ ಪ್ರೆಷರಿಂದ ನಾವು 5ನೂ ಅನುಷ್ಠಾನ ಮಾಡುವಂಥದ್ದಕ್ಕೆ ಅವಕಾಶ ಆಯಿತು. ಕಷ್ಟನೋ ಸುಖನೋ ಡೆಫಿನೆಟಾಗಿ ಅನುಷ್ಠಾನ ಮಾಡುವಂಥ ಕೆಲಸವನ್ನು ಮಾಡಿದ್ದೀವಿ. ಸರ್ಕಾರದಲ್ಲಿ ದುಡ್ಡೇ ಇಲ್ಲ ಅಂತ ನೀವೇ ಹೇಳ್ಕೊಂಡು ತಿರುಗ್ತೀರಿ. ಹೌದು, ಸರ್ಕಾರದಲ್ಲಿ ಪೂರ್ತಿ ಖಜಾನೆಯನ್ನು ಖಾಲಿ ಮಾಡೋಗಿದ್ದು ನೀವು. ಖಾಲಿ ಮಾಡಿ ಗುಡಿಸಿ ಗುಂಡಾಂತರ ಮಾಡಿ ಹೊರಟೋಗಿದ್ರಿ. ಎಷ್ಟೆಷ್ಟು ಬ್ಯಾಲೆನ್ಸು BBMPಗೆ ಕಾಂಟ್ರಾಕ್ಟರ್ಸ್ ಟೆಂಡರ್ ಪ್ರಕ್ರಿಯೆಯಲ್ಲಿ ಸುಮಾರು 9,500 ಕೋಟಿ ಬಾಕಿ ಉಳಿಸೋಗಿದ್ರಿ. PWDಯಲ್ಲಿ 12,000 ಕೋಟಿ ಬಾಕಿ ಉಳಿಸಿದ್ರಿ. RDPRಲ್ಲಿ 9,500 ಕೋಟಿ ಬಾಕಿ ಉಳಿಸೋಗಿದ್ರಿ. ಸುಮ್ಮನೆ ಟೆಂಡರ್ ಕರೆದ್ಬಿಟ್ಟು ಕಮಿಷನ್ ತಗೊಂಡು ಹೊರಟೋಗಿದ್ರ ನೀವು, ವರ್ಕ್ ಕೊಟ್ಬಿಟ್ಟು. ಇರಿಗೇಷನ್ ಡಿಪಾರ್ಟ್ಮೆಂಟಲ್ಲಿ 17,000 ಕೋಟಿ ಬಾಕಿ ಉಳಿಸಿದ್ರಿ. ಎಲ್ಲ ಒಟ್ಟು 65,000 ಕೋಟಿಯಷ್ಟು
ಇದನ್ನ ವರ್ಕ್ ಆರ್ಡ್ರ್ ಕೊಟ್ಬಿಟ್ಟು ಕಮಿಷನ್ ಹೊಡ್ಕೊಂಡು ಹೊರಟೋದ್ರ ನೀವು. ಆ ಯೋಜನೆಗಳಿಗೆಲ್ಲ ನಾವು ಈಗ ಹಣವನ್ನು ಒದಗಿಸಿ ಸುಮಾರು 50% ಕ್ಲಿಯರ್ ಮಾಡುವಂಥ ಕೆಲಸವನ್ನು ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಮಾಡಿದ್ದಾರೆ. ಬೆಂಗಳೂರನ್ನೇ ಸಂಪೂರ್ಣವಾಗಿ ರೋಡ್ ಹಾಕದೇ ಇದ್ದ ಜಾಗಕ್ಕೆಲ್ಲ ಡೂಪ್ಲಿಕೇಶನ್ ಮಾಡಿ ಡೂಪ್ಲಿಕೇಟ್ ರೋಡ್ ಹಾಕಿದ್ದೀವಿ ಅಂತ ಲೆಕ್ಕ ಬರ್ಕೊಂಡು ತಿಂದು ತೇಗಿ ಹೊರಟೋದ್ರಿ.